ಚಿನ್ನದ ಯಾತ್ರಿಕ ಅದರ ಹೆಸರಿಟ್ಟುಕೊಂಡು ಪ್ರವೇಶವಾಗಿದ್ದು ಒಂದು ನಾವು ಪ್ರಕೃತಿ ಹಾಡ ಬರ್ತಿರೋ ಬಸವರ ಹಾಡವನ್ನು ಹಾಡಿದ್ದಾರೆ. ಅದಕ್ಕೆ ಅದನ್ನು ಬಿಡಿ ಹೆಮ್ಮೆಯ ಭಾರತ ಶ್ರೇಷ್ಠೆಂದು ಸಾರುತ್ತ ಕೇಳಿ ಇತಿಹಾಸದ ನಗರ ನೋಡ್ರಿ ನಮ್ಮ ವಿಜಯಪುರ ನಾವೆಲ್ಲ ಒಂದು ತಿಳಿಯೋಣ. ಜೈ ಭಾರತ ಜನನಿಯ ಕರುಜಾತಿ ಜಯವೇ ಕರ್ನಾಟಕ ಮಾತೆ ಜಯವೇ ರಸಋಷಿಗಳ ಪೀಳಿ ಭೂದೇವಿಯ ಮಕ್ಕಳ ತವಮಣಿಯೇ ಹಮ್ಮಿಕೊಳ್ಳುತ್ತಾ ಇಂದು 5 ಫೌಂಡೇಶನ್ ರಿಜಿಸ್ಟರ್ಡ್ ಬೈ ವಿಜಯಪುರ್ ಮೇಲೆ ಆಸಕ್ತರಾಗಿರ್ತಕ್ಕಂಥ ನಮ್ಮ ವಿಷಯ ಹಾಗೆ ಅರ್ಪಿಸಿ ಯುವಕರು ಹೆಂಗಿರ್ಬೇಕಂತ ಹೇಳಿ ಸದಾ ಒಂದು ಮಾತನಾಡ್ತಿರ್ತಾರೆ. ಯುವಕರು ಹೆಂಗಿರ್ತಾರೆ ಈಗ ಯುವಕರು ಅಂತಂದ್ರೆ ಹಸಿರು ಉಣ್ಣುವುದು ಪ್ರಕೃತಿ, ಹಸಿರು ಉಣ್ಣುವುದು ಪ್ರಕೃತಿ, ಹಸಿಯದೆ ಉಣ್ಣುವುದು ವಿಕೃತಿ, ಹಸಿಯದೆ ಉಣ್ಣುವುದು ವಿಕೃತಿ. ತಾನು ಹಸಿದರು
ಹಸಿದವರಿಗೆ ಉಣಿಸುವುದು ಭಾರತ ದೇಶದ ಸಂಸ್ಕೃತಿ, ಭಾರತ ದೇಶದ ಸಂಸ್ಕೃತಿ ಅಂತ ಹೇಳ್ತಾರೆ. ಭಾರತ ಯುವ ವೇದಿಕೆ ಆರ್ಥಿಕವಾಗಿ ಅಷ್ಟೊಂದು ಸದೃಢ ಇಲ್ಲದಿದ್ದರೂ ಕೂಡ ಕೊರೋನಾ ಎಂಬ ಕಾಲಘಟ್ಟದಲ್ಲಿ ಅನೇಕ ನಗರದ ಆಸ್ಪತ್ರೆಗೆ ಹೋಗಿ ರೋಗಿಗಳಿಗೆ ಹಾಗೂ ರೋಗಿಗಳ ಪರಿಚಾರಕರಿಗೆ ಈ ಸಂಸ್ಥೆಯ ಅಧ್ಯಕ್ಷರು, ಈ ವೇದಿಕೆಯ ಅಧ್ಯಕ್ಷರು ತಮ್ಮ ಜೀವನದ ಹಂಗು ಬರೆದು ಹಗಲು ಎನ್ನದೆ ಅವರಿಗೆ ಆಹಾರ ಮತ್ತು ನೀರನ್ನು ನೀಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾವೆಲ್ಲ ಫೋನ್ ಹಚ್ಚಿ ಹೇಳ್ತಿದ್ದೇವೆ, ಸರ್ ಮೊದಲು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಸ್ವಲ್ಪ ಹುಷಾರಾಗಿರಿ ಅಂತೇಳಿ ಒಂದೇ ಮಾತು ಹೇಳಿದ್ರು. ಸರ್ ನಮ್ದು ಒಂದು ಜೀವನ ಹೋದ್ರ ಇವತ್ತು ನೂರಾರು ಜನರ ಜೀವನ ಉಳಿತಿದ್ದಲ್ಲ, ಅದಕ್ಕೆ ಅವ್ರಿಗೆ ಆಹಾರ ನೀರು ಕೊಡ್ತಕ್ಕಂಥ ಇಂಥ ಪುಣ್ಯದ ಕೆಲಸ ಯಾರು ಮಾಡ್ತಾರೆ ಹೇಳಿರ್ತಕ್ಕಂಥ ಮಾತು ಹೇಳ್ತಾರಲ್ಲ, ಯುವಕರಾಗಿ ಹೇಳ್ತಕ್ಕಂಥ ಮಾತು ಬಹಳ ಹೆಮ್ಮೆ ಅನಿಸ್ತಾ ಇದೆ. ಭಾರತದ ಹೆಸರಿನಿಂದ ವೇದಿಕೆ ಹುಟ್ಟುಕೊಂಡು ಭಾರತ ದೇಶ ವಂದನಕ ಭೂಮಿ ಇದು ಭಾರತ, ಅಭಿನಂದನಕ ಭೂಮಿ ಇದು ಭಾರತ, ತರ್ಪಣಕ ಭೂಮಿ ಇದು ಭಾರತ, ಅರ್ಪಣಕ ಭೂಮಿ ಇದು ಭಾರತ. ಭಾರತ ದೇಶದ ಈ ನೆಲದ ಮಣ್ಣಿನ ಕಣದಲ್ಲಿ ಅದ್ಭುತವಾದ ಶಕ್ತಿ ಇದೆ. ಭಾರತ ದೇಶದ ಎಲ್ಲ ನದಿಗಳ ನೀರಿನ ಒಂದೊಂದು ಹನಿಯಲ್ಲಿ ಅಮೋಘವಾದ ಶಕ್ತಿ ಇದೆ. ನಾನು ಹುಟ್ಟಿದ್ದು ಭಾರತ ದೇಶಕ್ಕಾಗಿ, ನಾನು ಸಾಯುವುದು ಭಾರತ ದೇಶಕ್ಕಾಗಿ. ನಾನು ಸತ್ತ ನಂತರ ನನ್ನ ಅಸ್ಥಿಯನ್ನು ಹೋಗಿ ನದಿಯಲ್ಲಿ ಹಾಕಿ ಆಗ ನನ್ನ ಆತ್ಮ ಹೇಳುತ್ತೆ ಭಾರತ ಮಾತಾ ಕಿ ಜೈ, ಭಾರತ ಮಾತಾ ಕಿ ಜೈ ಅಂತ ಹೇಳ್ತಾರೆ ಶ್ರೇಷ್ಠ ರಾಜಕಾರಣಿಗಳ ಸಾಹಿತ್ಯವರು APJ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಕ್ಕಂಥ ಮಾತನ್ನ ನೆನಪಿಸಿಕೊಳ್ಳುತ್ತಾ ದೇಶಕ್ಕಾಗಿ ತನವನ್ನು ಅರ್ಪಿಸ್ತಕ್ಕಂಥ ಈ ಸಂಸ್ಥೆಗೆ ಶುಭವಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ವರದಿ ವಾಚನಕ್ಕೆ ವಿರಾಮ ನೀಡುತ್ತೇನೆ. ಜೈ ಜೈ. ವೇದಿಕೆಯ ಪ್ರಾಣ, ಅದಕ್ಕಾಗಿ ಮೊಟ್ಟ ಮೊದಲು ನಿಮ್ಮೆಲ್ಲರ ಪರಿಶುದ್ಧ ಮನಸ್ಸಿಗೆ ನನ್ನ ನಮಸ್ಕಾರ. ಸಹೃದಯರೇ, ಆರಂಭದಲ್ಲಿ ಈ ನೆರಳಲ್ಲಿ ಕೂತೀವಂದ್ರೆ ಆ ಪುಣ್ಯಾತ್ಮರನ್ನ ನೆನೆಸಲೇಬೇಕು. ದಯಾನಂದ ಜ್ಯೋತಿಯವರು, ಅವರ ಆತ್ಮಕ್ಕೆ ನಾನು ಶರಣೆ. ನಮ್ಮೆಲ್ಲರ ಹತ್ತಿರತಕ್ಕಂಥ ತಂದೆ ತಾಯರಿಗೆ ನಮಿಸಿ ಒಂದೆರಡು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈ ದೇಶದಲ್ಲಿ ಸಾಕಷ್ಟು ವೇದಿಕೆಗಳು, ಸಾಕಷ್ಟು ಸಂಸ್ಥೆಗಳು ಹುಟ್ಟಿವೆ, ಮರೆಯಾಗಿವೆ, ಜೀವಂತಿವೆ, ಮತ್ತೆ ಸಿಗುತ್ತವೆ. ಆದರೆ ಭಾರತ ವೇದಿಕೆ ಸದಾ ಚೇತನ ಶಕ್ತಿ ಇದೆ ಅಂತಕ್ಕಂಥ ಮಾತನ್ನು ಕೂಡ ಆರಂಭದಲ್ಲಿ ಇಷ್ಟಪಡ್ತಾರೆ. ಭಾರತೀಯ ಸಂಸ್ಕಾರವನ್ನ ಇವತ್ತು ಬೆಳೆಸೋದು ಬಹಳ ಅಗತ್ಯವಾಗಿದೆ. ಭಾರತೀಯ ಇತಿಹಾಸವನ್ನ ಸ್ಮರಿಸೋದು ಬಹಳ ಅಗತ್ಯವಾಗಿದೆ. ಇವತ್ತು ಬೋಲೋ ಭಾರತ ಮಾತಾ ಕಿ ಜೈ ಅಂತ ಹೇಳ್ತಕ್ಕಂಥದಕ್ಕೆ ಹಿಂದೆ ಹಾಕ್ತಕ್ಕಂಥ ಸಮಾಜದ ಕೆಲವು ಜನರಿದ್ದಾರೆ, ಅವರ ವಿರುದ್ಧ ಕೂಡ ಚಳವಳಿ ಬೇಕಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸಹೋದರರೇ, ಕಾರ್ಯಕ್ರಮ ಅಂದ್ರೆ ಕೇವಲ ಪ್ರಶಸ್ತಿ ಪ್ರದಾನ ಅಲ್ಲ. ಕಾರ್ಯಕ್ರಮವೆಂದರೆ ಕೇವಲ ಭಾಷಣ ಮಾಡಿ ಘೋಷಣೆ ನೀಡಿ ಶೋಷಣೆ ಮಾಡುವುದಲ್ಲ. ಕಾರ್ಯಕ್ರಮವೆಂದರೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅನ್ನುವಂಥ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಸಿದ್ದೇಶ್ವರ ಶ್ರೀಗಳ ಒಂದು ಕನಸಾಗಿತ್ತು ಪ್ಲಾನಿಟೇರಿಯಂ ನಿರ್ಮಾಣ ಆಗಬೇಕು ಅಂತ. ಈ ಭಾರತ ಯುವ ವೇದಿಕೆಯ ಯುವಕರಿಗೆ ನಾನಿವತ್ತು ಒಂದು ವಿನಂತಿ ಮಾಡ್ತೇನೆ. ಸಿದ್ದೇಶ್ವರ ಅಪ್ಪವರ ಜೊತೆ ಕೂಡ ನಾವೊಂದು ಭಾಸ್ಕರಾಚಾರ್ಯ ಸ್ಮಾರಕ ಹೋರಾಟ ಸಮಿತಿಯನ್ನ ಮಾಡಿದ್ದೀವಿ. ವಾಸುದೇವ ಕೆಲವರು, ನಾನು, ಇನ್ನು ಕೆಲವು ಜನರು, 5 ಜನ ಅದಕ್ಕೆ ಸದಸ್ಯರಿದ್ದೀವಿ. ನಾನು ನಿಮಗೆ ವಿನಂತಿ ಮಾಡ್ತೇನೆ, ಯುವಶಕ್ತಿ ದೇಶದ ಶಕ್ತಿ ಅಂತ ನಾವು ಹೇಳ್ತೀವಿ. ಸಿದ್ದೇಶ್ವರ ಅಪ್ಪಾಜಿಯವರು ಕಟ್ಟಿರ್ತಕ್ಕಂಥ ಪ್ಲಾನಿಟೇರಿಯಂ ಅದು ವಿಜಯಪುರದಲ್ಲಾಗಲಿಕ್ಕೆ ಹೋರಾಟ ಮಾಡಲಿಕ್ಕೆ ಮುಂದೆ ಬರಬೇಕು ಅಂತಕ್ಕಂಥ ಕೂಡ ಕರೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೇನೆ. ವಿಶೇಷವಾಗಿ ಇಲ್ಲಿ ಮಾತಾಡ್ಲಿಕ್ಕೆ ಏನಿಲ್ಲ, ಸಾಧಕರ ಪಟ್ಟಿ ಇದೆ. ನನಗನಿಸ್ತದೆ ಇವರು ಸೆಲೆಕ್ಷನ್ ಮಾಡಿರ್ತಕ್ಕಂಥವ್ರು ಪ್ರಶಸ್ತಿಗೆ ಸೆಲೆಕ್ಷನ್ ಮಾಡಬೇಕಾದ್ರೆ ಬಹುತೇಕ ಒಂದು ಕಮಿಟಿ ಇರಬೇಕು. ಆ ಕಮಿಟಿ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥವ್ರನ್ನ ಸೆಲೆಕ್ಟ್ ಮಾಡಿದಲ್ಲ, ನಿಮಗೆ ಮೊಟ್ಟ ಮೊದಲನೇ ಕೃತಜ್ಞತೆಗಳ ಸಮಾಜದ ಪರವಾಗಿ ಹೇಳ್ತೀನಿ. ಯಾಕಂದ್ರೆ ಇವತ್ತು ತಾವು ಈಗಾಗಲೇ ಹೇಳಿದ್ರಿ, ಈ ಸಂಸ್ಥೆ ಮಾಡತಕ್ಕಂಥ ಅನೇಕ ಮಹತ್ತರ ಸಾಧನೆಗಳು, ವರ್ಷವಿಡೀ ಮಾಡತಕ್ಕಂಥ ಸಾಧನೆಗಳನ್ನು ನೋಡಿದ್ರೆ ಇವತ್ತು ಯಾವ ರೀತಿ ವೇದಿಕೆ ನಾವು ರೆಡಿಯಾಗಿದ್ದೀವಿ, ಸಾಮಾಜಿಕವಾಗಿ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸಬಲ್ಲಿವಿ, ನಮ್ಮ ಸಮಾಜದ ಅನೇಕ ಸಮಸ್ಯೆಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ನಾವು ಮುಂದಾಗಿದ್ದೀವಿ. ಯಾವುದೇ ಒಂದು ಕಾರ್ಯ ಮಾಡಬೇಕಂದ್ರೆ ಅದಕ್ಕೆ ಸಂಘಟನೆ ಮುಖ್ಯ.
ಸಂಘಟನೆಗೆ ಶಕ್ತಿ ಮುಖ್ಯ. ಶಕ್ತಿಗೆ ನಮ್ಮೆಲ್ಲರ ಪ್ರೋತ್ಸಾಹ ಮನೋಭಾವ ಅದು ಮುಖ್ಯ. ಸೊ ಈ ಒಂದು ಸಂಘಟನೆ ಮಾಡ್ಬೇಕಂತಂದ್ರೆ ನಮ್ಮಲ್ಲಿ ಒಳ್ಳೆಯ ವಿಚಾರ ಬೇಕು, ಒಳ್ಳೆಯ ಶಕ್ತಿ ಬೇಕು. ಶಕ್ತಿ ಅಂದ್ರೆ ಬರೀ ದೇಹ ಶಕ್ತಿ ಅಷ್ಟೇ ಅಲ್ಲ, ಮನೋಶಕ್ತಿ. ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅದೇ ಒಂದು ಭಾವನೆ ಮುಖ್ಯ. ಸೊ ಆ ಭಾವನೆಗೆ ನಮ್ಮ ಹಿರಿಯರ ಮತ್ತು ಎಲ್ಲ ನಾವು ಏನಂತೀವಿ ಗುರುಗಳ ಆಶೀರ್ವಾದ ಮುಖ್ಯ. ಯಾವುದೇ ಒಂದು ಸಾಧನೆಗೆ ಗುರಿಗಿಂತ ಮುಂಚೆ ಗುರುಗಳ ಆಶೀರ್ವಾದ ಮುಖ್ಯ. ಗುರು ಇದ್ರೆ ತಾನೇ ನಾವು ಗುರಿ ಮಾಡ್ಬೇಕಾಗ್ತದೆ. ಗುರಿ ಹೇಗೆ ಮಾಡ್ಬೇಕಂತಂದ್ರೆ ಅಲ್ಲಿ ಇರ್ತಕ್ಕಂಥ ಸಂಸ್ಥೆಯ ಬೆನ್ನೆಲುಬಾಗಿರ್ತಕ್ಕಂಥ ಪ್ರತಿಯೊಬ್ಬರು ಆ ಸಾಧಕರು ಮುಖ್ಯ, ಆ ಸಂಘದ ಸದಸ್ಯರು ಮುಖ್ಯ. ಅವರೆಲ್ಲರೂ ತನ್ನೋ ಮನದಿಂದ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಇದೇ ರೀತಿ ನಾವು ಮಾಡೋದ್ ಮುಖಾಂತರ ನಾನು ಅನೇಕ ಸಂಘಟನೆಯ ಕಾರ್ಯಕ್ರಮಗಳಿಗೆ ಅಣಿಯಾಗಿದ್ದೀನಿ, ಬಂದಿದ್ದೀನಿ. ನೋಡಿದ್ರೆ ಆ ಪ್ರತಿಯೊಂದು ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿ ಆಗ್ತವೆ. ಆ ಯಶಸ್ವಿ ಆಗ್ಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಪ್ರತಿಯೊಬ್ಬರು ಅಷ್ಟೇ ಮುನ್ಸೂಚನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಚಾರಿಟಬಲ್ ಫೌಂಡೇಶನ್ ವತಿಯಿಂದ ಇದೇ ವಾರ್ಷಿಕೋತ್ಸವದ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಮ್ಮ ಸಂಸ್ಥೆಯಲ್ಲಿ ಜರುಗ್ತಾ ಇದೆ. ಇದು ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇದೆ. ಹೀಗೆ ಹಲವಾರು ಸಮಾರಂಭಗಳು ನಡೀತಾನೆ ಇರ್ತವೆ. ಇನ್ನೂ ಒಂದು ವಾರದ ಹಿಂದಗಡೆನೂ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಯುತ್ತೇವೆ. ಇದು ಒಂದು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಯುವ ವೇದಿಕೆಯವರು ನಡೆಸ್ತಾ ಇದ್ದಾರಲ್ಲ, ಅಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ ಮತ್ತು ಈ ಪ್ರಶಸ್ತಿ ಪ್ರದಾನವನ್ನು ನೆರವೇರಿಸ್ತಾ ಇದ್ದಾರೆ. ಪ್ರಶಸ್ತಿ ತೆಗೆದುಕೊಳ್ಳುವವರಿಗೆ ಒಂದು ಸಾಧನೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹವನ್ನು ತುಂಬುತ್ತಾ ಇದ್ದಾರೆ. ಪ್ರಶಸ್ತಿ ತೆಗೆದುಕೊಳ್ಳಬಹುದು, ಅವರಿಗೆ ಅಷ್ಟೇ ಖುಷಿ ಹೆಮ್ಮೆ ಕೂಡ ಇರ್ತದೆ. ಅದು ಒಂದು ರೀತಿ ತಮ್ಮ ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡ್ತಾರೆ. ಅದರ ಅನುಭವ ನನಗೂ ಕೂಡ ಆಗಿದೆ. ಈ ಒಂದು ವಾರ ಹಿಂದೆ ವಿಜಯ ಕರ್ನಾಟಕ ದಿನಪತ್ರಿಕೆ ವತಿಯಿಂದ ಒಂದು ಪ್ರಶಸ್ತಿಯನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ಆ ಪ್ರಶಸ್ತಿಯನ್ನು ತೆಗೆದುಕೊಂಡು ಬಂದ ದಿನದಿಂದನೂ ಏನೋ ಒಂದು ತೆಗೆದುಕೊಳ್ತಾ ಇರ್ತಾರೆ, ನಾ ಇನ್ನೂ ಏನಾದರೂ ಮಾಡಬೇಕು, ಇನ್ನು ಮುಂದೆ ಹೋಗ್ಬೇಕು ಅನ್ನೋದು. ಹೀಗಾಗಿ ಮತ್ತೆ ನಮ್ಮ ಇವರು ಪಟ್ಟಣ್ ಶೆಟ್ಟಿ ಸರ್ ಆಯ್ತು, ಎಲ್ಲರೂ ಯುವ ವೇದಿಕೆ ಏನು ತಂಡಲ್ಲ, ಇದು ಬಹಳ ಇವರ ಸಾಧನೆ ಮತ್ತು ಸಮಾಜಕ್ಕೆ ಕೊಡುಗೆ ಬಹಳಷ್ಟು ಅಪಾರವಾದದ್ದು. ಇಲ್ಲಿ ಸುಮಾರು ಒಂದು ವಿಡಿಯೋ ನೋಡಿದೆ ನಾನು, ಬಹಳ ಖುಷಿ ಅನಿಸ್ತು. ಇವ್ರಿಗೆ ಇನ್ನಿಷ್ಟು ಶಕ್ತಿ ಕೊಡಲಿ ಆ ಭಾರತಾಂಬೆ ಹಾಗೂ ಭಗವಂತನು ಆಯುಷ್ಯಕ್ಕೆ ಕೊಟ್ಟು ಕಾಪಾಡಲಿ. ಕೋವಿಡ್ ಟೈಮಲ್ಲಿ ತಮ್ಮ ಜೀವವನ್ನು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಎಲ್ಲರಿಗೆ ಒಂದು ಸಹಾಯವನ್ನು ಮಾಡಿದ್ರು, ಅದು ಬಹಳ ಒಳ್ಳೆಯ ಕೆಲಸ. ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ ಹೀಗೆ ನಡೀತಾ ಇರಲಿ. ನಾನು ಭಾಳ ಹೆಚ್ಚು ಮಾತಾಡೋದಲ್ಲ, ಈಗಾಗಲೇ ಎಲ್ಲರೂ ಒಂದೊಂದು ಅನಿಸಿಕೆಗಳನ್ನೆಲ್ಲ ಹೇಳ್ಕೊತ ಬಂದಿದ್ದಾರೆ. ಇನ್ನು ಮುಂದೆ ಕಾರ್ಯಕ್ರಮ ಪ್ರಶಸ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ. ಭಾರತ ಯುವ ವೇದಿಕೆ ಚಾರಿಟೇಬಲ್ ಫೌಂಡೇಶನ್ ಕಳೆದ 5 ವರ್ಷಗಳಿಂದ ಏನಾದರೂ ಸಮಾಜಕ್ಕೆ ಮಾಡಬೇಕು ಅನ್ನುವಂಥ ಕಲ್ಪನೆ ಇಟ್ಟು ನಾವೆಲ್ಲ ಸ್ನೇಹಿತರು ಹುಟ್ಟಾಕಿರುವಂತ ಸಂಘಟನೆ. ಈ ಸಂಘಟನೆ ಬೆಳೀಲಿಕ್ಕೆ ಕಾರಣ ಅಂದ್ರೆ ನನ್ನ ಎಲ್ಲ ಯುವ ಸ್ನೇಹಿತರು. ನಾನು ಫಸ್ಟ್ ಆಫ್ ಆಲ್ ಮೊದಲು ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗ್ತದ. ಅವರು ಇರ್ಲಾರ್ದೇನೆ ಈ ಸಂಘಟನೆ ಕಟ್ಲಿಕ್ಕೆ ಆಗ್ತದಿಲ್ಲ. ನಮ್ಮೆಲ್ಲ ಸ್ನೇಹಿತರಾಗಿರುವಂತಹ ಪಟ್ಟಣ್ ಶೆಟ್ಟಿ ಅವರಾಗಿರ್ಬೋದು, ಬಸ್ತಾಳ್ ಅವರಾಗಿರ್ಬೋದು, ಕೊಳಗೇಶ್ ಅವರಾಗಿರ್ಬೋದು, ನಮ್ಮ ಉಮೇಶ್ ಗುಡಿಮನಿ ಆಗಿರ್ಬೋದು, ಅದೇ ರೀತಿಯಾಗಿ ಜಗದೀಶ್ ಮನಗೋಳಿ ಆಗಿರ್ಬೋದು, ಶಶಿ ಸಂಘಟನಗರ್ ಆಗಿರ್ಬೋದು, ಸಂಜು ಹುಗಾರ್ ಆಗಿರ್ಬೋದು, ಅಂಬರೀಶ್ ಸಾಲಿಂಗಿ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಏನಾದ್ರೂ ಮಾಡೋದು ಸರ್, ಏನೋ ಕಾರ್ಯಕ್ರಮ ಮಾಡೋದಂತ ಏನಾದ್ರೂ ಒಂದು ಹೊಸ ಆಲೋಚನೆಯೊಂದಿಗೆ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಿದ್ದೇವೆ. ನಾನು ಸ್ನೇಹಿತರಲ್ಲಿ ಮತ್ತು ನಾನು ಹಿರಿಯರಲ್ಲಿ ಏನು ವಿನಂತಿ ಅಂದ್ರೆ, ಈ ಸಂಘಟನೆ ತಮ್ಮ ಇದೇ ರೀತಿಯಾಗಿ ಪ್ರೋತ್ಸಾಹ ಮತ್ತು ತಮ್ಮ ಸಮಯ ಈ ಸಂಘಟನೆಗೆ ಮೀಸಲಿರಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ಜಲ್ದಿ ಬೇಗನೆ ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕಿತ್ತು, ಸ್ವಲ್ಪ ಲೇಟ್ ಆಯ್ತು. ಸನ್ಮಾನ್ಯ ಶ್ರೀ ರಾಮನಗೌಡರು ಬರೋದಿತ್ತು, ಅವ್ರು ಕ್ಯಾನ್ಸಲ್ ಆಗಿ ಬಸವನಗೌಡ ನಾನೇ ಬರ್ತೀನಿ ಒಂದು ವೇಟ್ ಮಾಡಿರ್ತಂದ್ರು. ಅವರು ಕೂಡ ಶಿವಲ್ ಹಾಸ್ಪಿಟಲ್ ನಾಗ ಏನೋ ಮೀಟಿಂಗ್ ಅದ, ಅದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಸಲಹೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಮಾತಾಡಿ
ಅವಾಗ ಹೇಳಿದ್ರು, ಹಿಂಗಾಗಿ ಸ್ವಲ್ಪ ಲೇಟ್ ಆಯ್ತು. ತಮ್ಮೆಲ್ಲರಿಗೂ ಕ್ಷಮೆ ಕೋರುತ್ತಾ ನನಗೆ ಇಲ್ಲಿವರೆಗೆ ತಾವು ಬಹಳ ತಾಳ್ಮೆಯಿಂದ ಕುಳಿತಿದ್ದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಶೇಖರ. ಎನ್ನ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವರುಗಳನ್ನ ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಅದೇ ರೀತಿಯನ್ನ ಆರಾಧ್ಯ ಗುರುಗಳಾದಂಥ ಬುದ್ಧಿಜೀವರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಹಲವಾರು ಭಾರತೀಯ ಯೋಗ ವೇದಿಕೆ ಚಾರಿಟೇಬಲ್ ಫೌಂಡೇಶನ್ ವಿಜಯಪುರ 5ನೇ ವಾರ್ಷಿಕೋತ್ಸವ ಹಾಗೂ ರಾಜ್ಯ ಮಟ್ಟದ ಯುವರತ್ನ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಸದ್ಭೂಷಣ ರತ್ನ ಪ್ರಶಸ್ತಿ ಪ್ರದಾನ ಮತ್ತು ಸ್ಮರಣಾ ಸಂಚಿಕೆ ಬಿಡುಗಡೆ ಸಮಾರಂಭ. ಹಲವಾರು ಗಣ್ಯ ವ್ಯಕ್ತಿಗಳು, ಸುನಿಲ್ ರಾಜ್ ಐನಾಪುರ್ ಅವರು, ಶ್ರೀಮತಿ ರಾಜಶ್ರೀ ಅವರು ಪ್ರಶಸ್ತಿ ಪುರಸ್ಕಾರಗಳಿಗೂ ಅವರಿಗೂ ಶರಣ. ಇದು ಭಾರತ ಬಹಳ ಅದ್ಭುತವಾದಂತಹ ದೇಶ. ಹಲವಾರು ವರ್ಷಗಳಿಂದ ಋಷಿಗಳು, ಸಂತರು, ಶರಣರು, ತತ್ವಚಿಂತಕರು, ಹಲವಾರು ವಿಜ್ಞಾನಿಗಳು, ಹಲವಾರು ನಾಡಿನ ಗಣ್ಯ ವ್ಯಕ್ತಿಗಳು, ಸಾಧಕರು, ದೇಶಪ್ರೇಮಿಗಳು ಬಹಳಷ್ಟು ಈ ಭಾರತ ದೇಶವನ್ನ ಒಂದು ಗುರುಸ್ಥಾನದಲ್ಲಿ ಇಟ್ಟು ಪೂಜನೀಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಈಗ ವಿಶ್ವ ಮಟ್ಟದೊಳಗೆ ಭಾರತ ಯಾವ ಸ್ಥಾನದಲ್ಲಿ ಐತೆ ಅಂತಂದ್ರೆ ಇದಕ್ಕೆ ಗುರುಸ್ಥಾನದಲ್ಲಿದೆ. ಭಾರತ ಇಡೀ ವಿಶ್ವಕ್ಕೆ ವಿಶ್ವಗುರು. ಅದಕ್ಕೋಸ್ಕರ ನಮ್ಮ ಭಾರತ ನಾವು ರಕ್ಷಣೆ ಮಾಡಬೇಕಾಗಿದೆ. ನೆಲ, ಜಲ, ಗಾಳಿ, ಜೀವ ಸಂಕುಲ, ಭೂಮಿಯನ್ನು ರಕ್ಷಣೆ ಮಾಡೋದು ಇದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಯಾಕಂದ್ರೆ ಮುಂದಿನ ಯುವ ಪೀಳಿಗೆಗೆ ಇದು ಸಹಾಯಕ. ಯಾವ ರೀತಿ ಋಷಿಗಳು, ಸಂತ ಶರಣರು ಹಿಂದೆ ತಮ್ಮ ಮಹಾ ಗ್ರಂಥವನ್ನು ಬರೆದಿಟ್ರು, ಹಿಂದಿನವರಿಗೆ ಇದು ಅನುಕೂಲ ಆಗಲಿ ಅಂತ ಏನು ಬರೆದಿಟ್ಟರಲ್ಲ, ಅದೇ ರೀತಿ ನಾವು ನೆಲ, ಜಲ ಎಲ್ಲವನ್ನೂ ರಕ್ಷಣೆ ಮಾಡ್ತಾ ನಾವೇನು ಮಾಡಬೇಕಾಗಿದೆ ಅಂತಂದ್ರೆ ಮುಂದಿನ ಒಂದು ಯುವ ಪೀಳಿಗೆಯನ್ನು ನಾವು ಅದು ಇದ್ರ ಮೂಲಕ ಅವರಿಗೆ ಅವರನ್ನ ಸಲ್ಲಬೇಕಾಗಿದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದ್ರೆ ಈ ಪ್ರಶಸ್ತಿ ಪುರಸ್ಕಾರವನ್ನು ಮಾಡ್ತಾ ಇದ್ರಲ್ಲ, ಪ್ರಶಸ್ತಿ ಏನಪ್ಪಾ ಅಂದ್ರೆ ಇವ್ರಿಗೆ ಇದು ಉತ್ಸಾಹ, ಮತ್ತೆ ಇನ್ನಷ್ಟು ಈ ಒಂದು ಇಂಥ ಒಂದು ನೀವು ಇದನ್ನ ಉನ್ನತ ಒಂದು ಸಾಧನೆಯನ್ನ ಮಾಡಿ ಅಂತ ಪುರಸ್ಕಾರವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಇನ್ನಷ್ಟು ಹೆಚ್ಚು ಈ ಬಹಳ ಚೇತನ ಶಿಕ್ಷಣ ಸಂಸ್ಥೆ ಬಹಳ ಒಂದು ಅತ್ಯುತ್ತಮ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದೆ. ಜೊತೆಗೆ ಮದ್ರಾಸ್ ನಡೆದ 23ನೇ ರಾಷ್ಟ್ರೀಯ ಹಿರಿಯ ಕ್ಯೂಡರ ಕ್ರೀಡೆ ಚಾಂಪಿಯನ್ಶಿಪ್ ಜಾವಲಿನ್ ಮತ್ತು ಚಕ್ ಅವರಿಗೆ ಭಾರತ ಎಲಿಂಪಿಕ್ ಚಾರಿಟಬಲ್ ಫೌಂಡೇಶನ್ 2000 ಜಲಾವ ಚಪ್ಪಾಳೆ ಅವರಿಗೆ ಭಾವಿಸ್ತೇನೆ. ಒಂದು ವರ್ಷದ ಹಿಂದೆ ಸಿದ್ದೇಶ್ವರ ಅಪ್ಪಾಜಿ ನಮ್ಮಿಂದ ಕಾಲವಾದ್ರು ಅವರ ಸಿದ್ದೇಶ್ವರ ಅಪ್ಪಾಜಿಯವರ ಬಹುಶಃ ಸಮಯದ ಅಭಾವ ನಾಟಕ ಮಾಡಿ ತೋರಿಸ್ತಿದ್ರು. ಸೇಮ್ ಅವರು ಸಾಕ್ಷಾತ್ ಸಿದ್ದೇಶ್ವರ ವೇಷ ಧರಿಸಿ ಸಾಕಷ್ಟು ಆಧ್ಯಾತ್ಮಿಕ ಪ್ರೋತ್ಸಾಹ. ಆಶೆಯಿಂದ ನಾನು ಪರ್ವತ ಏರಲಾರೆ, ಜಗತ್ತು ನನ್ನನ್ನು ನೋಡಲಿ ಎಂಬ ಆಶೆಯಿಂದ ನಾನು ಪರ್ವತ ಏರಲಾರೆ, ಬದಲಿಗೆ ನಾನು ಜಗತ್ತನ್ನು ನೋಡಲು ಇಚ್ಛೆಯಿಂದ ನೀನು ಪರ್ವತವೇರು ಎನ್ನುವ ಹಾಗೆ ಈ ಒಂದು ಮಹನೀಯ ಹೇಳಿದ ಮಾತು ನೆನಪಾಗುತ್ತದೆ. ನೀನು ಪ್ರಜ್ವಲಿಸಬೇಕಾದರೆ ಮೊದಲು ಮಾಡಬೇಕೆಂದರೆ ನೀನು ಸೂರ್ಯನನ್ನು ಆದರ್ಶವಾಗಿಟ್ಟಿಕೋ. ಸೂರ್ಯನನ್ನು ಆದರ್ಶವಾಗಿ ಇಟ್ಟುಕೊಂಡಲ್ಲಿ ನಾವು ಸೂರ್ಯನ